ಮಂಗಳೂರಿನಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ನಡೆದ ಘಟನೆಯ ವಿವರಗಳಿಗನುಸಾರ ಎಂಎಲ್ಸಿ ಎಸ್ಎಲ್ ಭೋಜೇಗೌಡ ಅವರು ವೇದಿಕೆಯ ಆಸನ ವ್ಯವಸ್ಥೆಯಲ್ಲಿ ಶಿಷ್ಟಾಚಾರವನ್ನು ಪಾಲಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದರ ಹಿನ್ನೆಲೆಯಲ್ಲಿ ಅವರು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರ ವಿರುದ್ಧ ಹರಿಹಾಯ್ದರು. ಭೋಜೇಗೌಡರ ಆಕ್ರೋಶದಿಂದಾಗಿ ಜಿಲ್ಲಾಧಿಕಾರಿ ಮೌನರಾಗಿದ್ದು, ಭೋಜೇಗೌಡ ಅವರು ಜಿಲ್ಲಾಧಿಕಾರಿಗೆ ಶಿಷ್ಟಾಚಾರದ ಬಗ್ಗೆ ಮಾಹಿತಿ ಇದೆಯಾ ಎಂದು ತೀಕ್ಷ್ಣ ಪ್ರಶ್ನೆ ಕೇಳಿದರು. ಭೋಜೇಗೌಡರ ಆಕ್ರೋಶವನ್ನು ಸಮಾಧಾನಪಡಿಸಲು ಬಂದ ಎಂಎಲ್ಸಿ ಐವಾನ್ ಡಿಸೋಜ ಕೂಡ ಭೋಜೇಗೌಡರಿಂದ ತರಾಟೆ ತೆಗೆಸಿಕೊಂಡರು. ಇದಾದ ಬಳಿಕ ಸಚಿವ ದಿನೇಶ್ ಗುಂಡೂರಾವ್ ಅವರು ಭೋಜೇಗೌಡರನ್ನು ಸಮಾಧಾನಪಡಿಸಿ ಸಭೆಯನ್ನು ಮುಂದುವರೆಸಿದರು. ಈಗ ನನಗೆ ಒಂದು ಐ ಆಮ್ ಅಟೆಂಡಿಂಗ್ ಇನ್ 6 ಡಿಸ್ಟ್ರಿಕ್ಟ್ ಕೆಡಿಪಿ ಮೀಟಿಂಗ್. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ಇರಬಾರ್ದು. ನಾನು ಪ್ರತಿಪಾದನೆ ಮಾಡಿದ್ದೇನೆ ಮೊನ್ನೆ ಚಿಕ್ಕಮಗಳೂರಿನಲ್ಲೂ ಆದಾಗ ನಾವು ಆರ್ ನಾಟ್ ಸಪೋಸ್ ಟು ಸಿಟ್ ದೇರ್ ಅಂತ ನಾನು ಕೂರಂಗಿಲ್ಲ, ನಾವೆಲ್ಲೇ ಕೆಳಗೆ ಕೂರಬೇಕು ಅನ್ನೋ ವಿಚಾರದಲ್ಲಿ ನಾನು ತುಂಬ ವಾದ ಮಾಡಿದ್ದೆ. ಮಾನ್ಯ ಮಂತ್ರಿಗಳು ಇಲ್ಲ ನೀವೆಲ್ಲ ಮೇಲೆ ಕೂರ್ಬೋದು ಅಂತ ಹೇಳಿದ್ರು. ಆದರೂ ಕೂಡ ನಾನು ವಾಪಸ್ ಕೆಳಗೆ ಕೂತು ಮೀಟಿಂಗ್ ಮಾಡಿದ್ದೀನಿ. ಕೂರ್ಗಲ್ಲಿ ಮೇಲೆ ಕೂರಿಸ್ತಾರೆ, ದಾವಣಗೆರೆಯಲ್ಲಿ ಕೂಡ ಮೇಲೆ ಕೂರಿಸ್ತಾರೆ, ಶಿವಮೊಗ್ಗದಲ್ಲಿ ಕೆಳಗೆ ಕೂರ್ತೀನಿ, ಉಡುಪಿಯಲ್ಲೂ ಕೂಡ ಕೆಳಗೆ ಕೂರ್ತೀನಿ, ಇಲ್ಲೂ ಕೂಡ ಕೆಳಗೆ ಕೂರ್ತಾ ಇದ್ದೀನಿ. ಅಂಡ್ ವಿಚ್ ಪ್ರೋಟೋಕಾಲಲ್ಲಿ ಈಗ ಜಿಲ್ಲಾಧಿಕಾರಿ ಅಂಡ್ ನಮ್ಮ CEO is eligible, he is the custodian and he is the presiding the chair. ಇಲ್ಲಿ ಮಿನಿಸ್ಟ್ರಿ ಪ್ರೆಸಿಡೆಂಟ್ ಮಾಡ್ತಾರೆ. ಇಲ್ಲಿ ಅವರು ಇನ್ನೊಂದು ಫಾರೆಸ್ಟ್ ಅಧಿಕಾರಿ ಅಲ್ಲಿ ಯಾವ ಕೆಪಾಸಿಟಿಯಲ್ಲಿ ಅಲ್ಲಿ ಕೂತಿದ್ದಾರೆ ಹೇಳಬೇಕು. ಮತ್ತು ಯಾವ್ಯಾವ ಪ್ರೋಟೋಕಾಲಲ್ಲಿ ತಾವು ಅಧಿಕಾರಿಗಳು 2 ಜನ ಬಿಟ್ಟು ನನ್ನ ಮಂತ್ರಿಗಳು ಮತ್ತು ಇವರು ಜಿಲ್ಲಾಧಿಕಾರಿ CEO ಬಿಟ್ಟು ಬಾಕಿಯವರಲ್ಲಿ ಯಾವ್ಯಾವ ಕೆಪಾಸಿಟಿನಲ್ಲಿ ಅಂಡರ್ ವಿಚ್ ಪ್ರೋಟೋಕಾಲಲ್ಲಿ ಬರ್ತಾರೆ ಅನ್ನೋ ವಿಚಾರವನ್ನು ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿ ತಿಳಿಸಿದರೆ ನಮಗೊಂದು ಕ್ಲಾರಿಫೈ ಮೀಟಿಂಗ್ ಮಾಡೋದಕ್ಕೆ ಪ್ರೋಟೋಕಾಲ್ ಇರ್ಬೋದು, ಸುತ್ತೋಲೆಗಳು ಇರ್ತದೆ. ಸರ್ಕಾರದಲ್ಲಿ ಸುತ್ತೋಲೆ ಇಲ್ಲದೆ ಇರುವಂಥದ್ದು ಏನಿಲ್ಲ. ಈ ಥರ ಕೆಡಿಪಿಗೆ ಏನಾದರೂ ಒಂದು ಸುತ್ತೋಲೆ ಇದೆ ಚೆಕ್ ಮಾಡಿಸೋಣ. ಇವತ್ತು ಸಭೆ ಮುಂದುವರಿಲಿ. ಇವತ್ತು ಫಾರೆಸ್ಟ್ ಅಧಿಕಾರಿ ಇವತ್ತು ಇಲ್ಲಿ ಬಂದು ಕೂತಿದ್ದಾರೆ, ಮನೆಯವರು ಕೂತಿರಲಿಲ್ಲ. ದಿನ ದಿನ ಒಂದೊಂದು ಚೇಂಜ್ ಆಗಲ್ಲ. ಚೆಕಪ್ ಮಾಡೋಣ. ಹೇಳ್ಬೇಕು ಅವರು ಅಥಾರಿಟಿ ಹೇಳ್ಬೇಕು, ಇಲ್ಲಿ ಹೇಳ್ಬೇಕು, ಯಾಕೆ ಚೆಕಪ್ ಮಾಡಬೇಕು ಗೊತ್ತಿರುತ್ತಲ್ಲ. ಇದು ಪದ್ಧತಿ ಪ್ರಕಾರ ಮಾಡಿ ಹೋಗ್ತೀವಿ ಸರ್. ಅದ್ರಲ್ಲಿ ಏನಾದರೂ ಪ್ರೋಟೋಕಾಲ್ ಇದೆಯಾ ಅಂತ ಚೆಕ್ ಮಾಡಿ. ಚೆಕ್ ಮಾಡೋದಂದ್ರೆ ಗೊತ್ತಿದ್ದ ಕೂರಿಸ್ಬೇಕ್ರಿ. ನಾನು ಬಂದ ನೇಮ ಬೇಕಲ್ಲ, ನಾನು ಬಂದು ಕೂರ್ಲಲ್ಲಿ ಅದು ಹೇಳ್ಬೇಕು, ನೀವು ಹೇಳ್ಬೇಕು ಸರ್. ಹೊಸ ಪದ್ಧತಿ ಏನು ಇಂಟ್ರೊಡ್ಯೂಸ್ ಮಾಡಿಲ್ಲ. ಇಲ್ಲಿ ತನಕ ಹೋದವ್ರು ಕೆಡಿಪಿ ಹೊಸದಾಗಿ ಅದರಿಂದ ಪ್ರಶ್ನೆ ಆಯ್ತು ಕೇಳ್ರಿ. ನೀವು ಅಲ್ಲಿ ಕೂರಿಸ್ಬೇಕಾರೆ ಅಲ್ಲಿ ಕೂತಿರ್ಬೇಕಾರೆ ನಿಮ್ಮ ಅಥಾರಿಟಿ ಹೇಳ್ಬೇಕು. ನೀವು ಚಿಕ್ಕ ಜಮೀನು ಐತೆ ಅಥಾರಿಟಿ, ನೀವು ಅಥಾರಿಟಿ ಹೇಳ್ಬೇಕು. ಅವ್ರಿಗೆ ಗೊತ್ತಿಲ್ಲ ಮತ್ತೆ ಕೂರಿಸಿ. ನೀವು ಹೇಳ್ದಂಗೆ ಒಂದೊಂದು ಜಿಲ್ಲೆ ಒಂದೊಂದು ಥರ ಇರ್ತದೆ. ಆದರೂ ಕೂಡ ಅದಕ್ಕೆ ಏನಾದರೂ ಗೊತ್ತಿದೆಯಾ ಗೊತ್ತಿಲ್ಲ ಅಷ್ಟೇ ಹೇಳಿ ಸರ್. ಅದು ಗೊತ್ತಿದೆಯಾ ಗೊತ್ತಿಲ್ಲ ಹೇಳಿ. ನಾನು ಹೇಳೋದು ಏನಿರ್ಬೋದು ಅಂತ ಹೇಳಿದ್ರೆ ಇಲ್ಲಿ ಗೊತ್ತಿದೆಯಾ ಗೊತ್ತಿಲ್ಲ ಹೇಳಿ. ಜಿಲ್ಲಾಧಿಕಾರಿಗಳು ಗೊತ್ತಿಲ್ಲ ಅಷ್ಟೇ ಹೇಳಿದ್ರು. ಅವರು ಗೊತ್ತಿಲ್ಲ. ಅದ್ರ ಬಗ್ಗೆ ನೋಡಕ್ ಹೋಗಿದೆ. ಈಗ ಚೆಕಪ್ ಮಾಡಲಿ, ಅವರು ಚೆಕಪ್ ಮಾಡಲಿ. ಈಗ ನಾನು ನೋಡಿದಾಗ IPS ಅವರು ಎಲ್ಲ IAS ಅವರು ಇದ್ದಾರೆ.